ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ದಿನ ನಾನು ತುಂಬ ರುಚಿಯಾಗಿ ಮಾಡುವಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರು ಯಾವ ರೀತಿ ಮಾಡ್ಕೋಬೇಕು, ಯಾವುದೇ ಒಂದು ಮಸಾಲೆ ರುಬ್ಬದೇನೆ ತುಂಬ ಥಿಕ್ನೆಸ್ ಆಗಿ ಟೇಸ್ಟಿಯಾಗಿ ಮಾಡುವಂಥ ಸಾಂಬಾರು ತೋರಿಸ್ತೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಮಾಡುವ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ ಬನ್ನಿ. ಮಾಡೋ ವಿಧಾನ ಮತ್ತು ಬೇಕಾದ ಪದಾರ್ಥ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ನುಗ್ಗೆಕಾಯಿ ಮೇಲೆ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಬಿಡಿಸಿ ತೊಳೆದು ನೋಡಿ ಒಂದು ತಟ್ಟೆಲಿ ಸೇರಿಸ್ಕೊಂಡಿದ್ದೀನಿ. 2 ತೊಗೊಂಡಿದ್ದೀನಿ. ನೀವು ಇನ್ನಷ್ಟು ತೊಗೋಬೋದು, ಇಲ್ಲ ಒಂದು ಹಾಕ್ಕೊಂಡು ಸಾಂಬಾರು ಮಾಡ್ಕೊಬೋದು. ನಾನು 2 ನುಗ್ಗೆಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರದ ಪೌಡರು ಮತ್ತು 1 ದೊಡ್ಡ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರು. ನೀವು ಸಾಂಬಾರು ಎಷ್ಟು ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನೀವು ಸಾಂಬಾರು ಪೌಡರ್ ತೊಗೋಬೋದು. ಚಿಲ್ಲಿ ಪೌಡರು ನಿಮ್ಮ ಮನೆಯಲ್ಲಿ ಮಾಡಿರೋ ಸಾಂಬಾರು ಪುಡಿ ಖಾರ ಜಾಸ್ತಿ ಇದೆ, ಚಿಲ್ಲಿ ಪೌಡರು ಬೇಕಾಗಿಲ್ಲ. ಖಾರ ಸಾಂಬಾರು ಪೌಡರ್ ಕಮ್ಮಿ ಇದೆ ಅಂದರೆ ಚಿಲ್ಲಿ ಪೌಡರ್ ಬಳಸ್ಕೊಳ್ಳಿ. ಸ್ವಲ್ಪ ಹುಣಸೆ ರಸ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಜೀರಿಗೆ, 1 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಇಂಗು ತೊಗೊಂಡಿದ್ದೀನಿ. ನಾನು ಈ ನುಗ್ಗೆಕಾಯಿ ಸಾಂಬಾರಿಗೆ ಇಂಗು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ತೊಗರಿಬೇಳೆ, ಚಿಕ್ಕ ಕಾಫಿ ಕುಡಿತೀವಲ್ಲ ಲೋಟದಲ್ಲಿ, ಆ ಲೋಟದಲ್ಲಿ ತೊಗರಿಬೇಳೆನ ಮತ್ತು ಸ್ವಲ್ಪ ಅರಿಶಿನ, 1-2 ಟೊಮೊಟೊ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬೇಯಿಸ್ಕೋಬೇಕು. ಬೇಳೆ ಸಾಫ್ಟಾಗಿ ಬೆಂದಿರಬೇಕು. ತರಕಾರಿ ನಾನು ಬದನೆಕಾಯಿ ಮತ್ತು ಕುಂಬಳಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಕುಂಬಳಕಾಯಿ ನಿಮಗೆ ಆಪ್ಷನಲ್ಲು, ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಇಲ್ಲ ಸ್ಕಿಪ್ ಮಾಡ್ಕೊಬೋದು. ಈಗ ಯಾವ ರೀತಿ ಸಾಂಬಾರು ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ನೋಡಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಬಿಸಿಯಾಗಿದೆ. ನಾನು 1-2 ಟೇಬಲ್ ಸ್ಪೂನು ಎಣ್ಣೆ ಸೇರಿಸ್ಕೊತೀನಿ. ನೀವು ಯಾವುದ್ರಲ್ಲಿ ಸಾಂಬಾರು ಮಾಡ್ಕೊತೀರೋ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ. ಈಗ ಎಣ್ಣೆ ಕಾದಿದೆ. ಈಗ ಜೀರಿಗೆ ಮತ್ತು ಸಾಸಿವೆ ಸೇರಿಸ್ಕೊತೀನಿ. ಸಾಸಿವೆ ಚೆನ್ನಾಗಿ ಚಿಡಿಬೇಕು ನೋಡಿ. ಸಾಸಿವೆ ಚೆನ್ನಾಗಿ ಚಿಡಿತಾ ಇದೆ. ಈರುಳ್ಳಿ ಸೇರಿಸ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಕರಿಬೇವು ಇದನ್ನೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಈ ಥರ ಚೆನ್ನಾಗಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ ಅನ್ನೋದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನಾನು 1 ಬಾಡಿಗೆ ಮೆಣಸನ್ನ ಮುರಿದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಕೋಬೇಕು. ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆಯಲ್ಲ. ಈಗ ನಾವು ತರಕಾರಿ ತೊಗೊಂಡಿದ್ದಲ್ಲ, ಆ ತರಕಾರಿ ಸೇರಿಸ್ಕೊಳ್ಳೋಣ. ಈಗ ನೋಡಿ ನುಗ್ಗೆಕಾಯಿ ಮತ್ತು ಬದನೆಕಾಯಿ, ಕುಂಬಳಕಾಯಿ ಎಲ್ಲ ತೊಗೊಂಡಿದ್ದಲ್ಲ ಅದನ್ನೆಲ್ಲ ಸೇರಿಸ್ಕೊಳ್ತೀನಿ ನಾನೀಗ. ಈ ಥರ ಮಾಡ್ಕೊಂಡ್ರೆ ಸಾಂಬಾರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೆ, ದೋಸೆಗೆ, ಅನ್ನಕ್ಕೆ ಸೂಪರಾಗಿರುತ್ತೆ ಸಾಂಬಾರು. ನೋಡಿ ಚೆನ್ನಾಗಿ ಒಂದು 5 ಮಿನಿಟ್ಸು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾವು ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಹುಣಸೆ ರಸ ಸೇರಿಸ್ಕೊಳ್ಳೋಣ. ನೋಡಿ ಹುಣಸೆ ರಸನ ಸೇರಿಸ್ಕೊತಾ ಇದ್ದೀನಿ. ಈ ಥರ ಈ ಸಾಂಬಾರಿಗೆ ಉಪ್ಪು, ಹುಳಿ, ಖಾರ ಇದ್ರೇ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಚಿಲ್ಲಿ ಪೌಡರ್ ತಗೊಂಡು ಅದನ್ನು ಸೇರಿಸ್ಕೊತೀನಿ. ಸಾಂಬಾರು ಪೌಡರ್ ತಗೊಂಡು ಅದನ್ನು ಸೇರಿಸ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತೀನಿ. ಈಗ ಇದನ್ನ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೋಬೇಕು ನಾವು. ಈ ಥರ ಎಲ್ಲ ಹೊಂದ್ಕೊಂಡಾಗೆ ಉಪ್ಪು, ಖಾರ, ಪೀಸ್ಗೆ, ನುಗ್ಗೆಕಾಯಿ, ತರಕಾರಿಗೆ ಈ ಥರ ಹೊಂದ್ಕೊಂಡಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ, ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ. ಇಷ್ಟು ನೀರಾದರೆ ಸಾಕು. ನೀರು ಸೇರಿಸ್ಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ 2 ಮಿನಿಟ್ಸ್ ಇದನ್ನ ಹಾಗೆ ಬಿಟ್ಬಿಡ್ತೀನಿ. ಆ ತರಕಾರಿ ಅನ್ನೋದು ಬೇಗ ಬೆಂದ್ಕೊಂಡ್ಬಿಡುತ್ತೆ. ಹಾಗೆ ಉಪ್ಪು ಖಾರ ಈ ಮೆಥಡಲ್ಲಿ ಹಾಕೋದ್ರಿಂದ ನಮಗೆ ಉಪ್ಪು ಖಾರ ಅನ್ನೋದು ಈ ನುಗ್ಗೆಕಾಯಿಗೆ, ತರಕಾರಿಗೆ ಚೆನ್ನಾಗಿ ಸಾಂಬಾರನ್ನು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ನೀರು ಸೇರಿಸ್ಕೊಂಡಿದ್ದೀನಲ್ಲ, ಈಗ ಪ್ಲೇಟ್ ಮುಚ್ಚಿ 2 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ. ಚೆನ್ನಾಗಿ ಬಾಯ್ಲ್ ಆಗಿಬಿಡುತ್ತೆ ನುಗ್ಗೆಕಾಯಿ, ಬೇಳೆ ಅದೆಲ್ಲ ತರಕಾರಿ. ನೀವು ಈ ಟೈಮಲ್ಲಿ ಬೀನ್ಸು, ಕ್ಯಾರೆಟು, ಇನ್ನಷ್ಟು ತರಕಾರಿಗಳಿದ್ರೆ ಆ್ಯಡ್ ಮಾಡ್ಕೋಬೋದು ಈ ಸಾಂಬಾರಿಗೆ. ತುಂಬ ರುಚಿಯಾಗಿರುತ್ತೆ. ಈಗ ನಾನು 2 ಮಿನಿಟ್ಸ್ ಬಿಡ್ತೀನಿ. ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ತರಕಾರಿ ಅನ್ನೋದೂ ಬೆಂದಿದೆ. ನಿಮಗೆ ನೋಡಿ ಈ ಥರ ಒಂದು ತರಕಾರಿ ಎತ್ಕೊಂಡು ಈ ಥರ ಪ್ರೆಸ್ ಮಾಡಿದೆ ನೋಡಿ ಬೆಂದಿದೆ. ತರಕಾರಿನ ಸ್ವಲ್ಪ ಬೆಂದಿದೆ, ಇನ್ನು ಸ್ವಲ್ಪ ಬೇಯಬೇಕು. ಈಗ ನಾವು ಬೇಯಿಸಿಟ್ಕೊಂಡಿರೋ ಟೊಮೊಟೊ ಮತ್ತು ತೊಗರಿಬೇಳೆನ ಅದನ್ನು ಸೇರಿಸ್ಕೊಳ್ಳೋಣ. ನಾನು ತೊಗರಿಬೇಳೆ ಮತ್ತು ಟೊಮೊಟೊ
ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೆ ಬೇಳೆ ಅದು ಸೇರಿಸ್ಕೊತೀನಿ. ಈಗ ಒಂದು ಸತಿ ಮಿಕ್ಸ್ ಮಾಡಿ, ಈಗ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ನೀವು ನೀರು ಆ್ಯಡ್ ಮಾಡ್ಕೋಬೇಕು. ಈಗ ನಾನು ನೀರು ಸೇರಿಸ್ಕೊತೀನಿ ನೋಡಿ. ಈಗ ನಾನು ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ಉಪ್ಪು ಕಮ್ಮಿ ಇದ್ದರೆ ನೋಡಿ ಆ್ಯಡ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಬೆಲ್ಲ ಸೇರಿಸ್ಕೊತೀನಿ ನೋಡಿ. ಸ್ವಲ್ಪ ಇಷ್ಟ ಆದರೆ ಬೆಲ್ಲ ಸಾಕು. ಈಗ ಒಂದು ಸತಿ ಮಿಕ್ಸ್ ಮಾಡಿ ಇದನ್ನ ಚೆನ್ನಾಗಿ ಕುದಿಸ್ಕೊತೀನಿ. ಸಾಂಬಾರನ್ನ ಒಂದು 5 ಮಿನಿಟ್ಸು ಚೆನ್ನಾಗಿ ಕುದೀರಿ. ಉಪ್ಪು ಚೆಕ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. 5 ಮಿನಿಟ್ಸು ಚೆನ್ನಾಗಿ ಕುದೀಲಿ. ಈಗ ನೋಡಿ 5 ಮಿನಿಟ್ಸ್ ಆಗಿದೆ. ಸಾಂಬಾರು ಚೆನ್ನಾಗಿ ಕುದ್ದು ತರಕಾರಿ ಬೇಳೆ ಎಲ್ಲ ಬೆಂದಿದೆ ನೋಡಿ. ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗಿ ಸೆಟ್ಟಾಗಿದೆ ಸಾಂಬಾರಿಗೆ. ಯಾವುದೇ ಒಂದು ಅಡುಗೆ ಆಗಲಿ ನೀವು ಎಷ್ಟು ಖುಷಿಯಿಂದ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಹಾಗೆ ನಾವು ಯಾವ ಟೈಮಲ್ಲಿ ಏನು ಹಾಕಬೇಕು ಅಂತ ಹಾಕಿದ್ರೆ ಇನ್ನಷ್ಟು ರುಚಿಯಾಗಿರುತ್ತೆ. ಇವಾಗ ಕೆಲವ್ರು ಕೇಳ್ತಾರೆ, ನೀವು ಹಾಕೋ ರೆಸಿಪೀಸೇ ನಾವು ಹಾಕಿ ಮಾಡ್ತೀವಿ, ಅದೇ ಇಷ್ಟು ರುಚಿಯಾಗಿರಲ್ಲ ಅಂತ ಕೇಳ್ತಾರೆ. ಅದೇ ಮೇನ್ ಪಾಯಿಂಟು. ನಾನೀಗ ಉಪ್ಪು ಹಾಕೋ ಟೈಮಲ್ಲಿ ನೀವು ಖಾರ ಹಾಕಿದ್ರೆ ಟೇಸ್ಟು ಬೇರೆ ಆಗುತ್ತೆ. ಯಾವ ಟೈಮಲ್ಲಿ ಏನು ಹಾಕಬೇಕೋ ಅದನ್ನ ಹಾಕಿ ಮಾಡ್ದೇ ರುಚಿಯಾಗಿರೋದು ಯಾವುದೇ ಒಂದು ಅಡುಗೆ ಆಗಲಿ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ. ಎಷ್ಟು ಥಿಕ್ನೆಸ್ಸಾಗಿ ಎಷ್ಟು ರುಚಿಯಾಗಿ ಸಿಂಪಲ್ಲಾಗಿ ನೋಡಿ ಮಸಾಲೆ ರುಬ್ಬದೇ ಮಾಡಿರೋಂತಹ ನುಗ್ಗೆಕಾಯಿ ಬೇಳೆ ಸಾಂಬಾರು ರೆಡಿಯಾಗಿದೆ. ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತೀನಿ. ಈಗ ನಾನು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಬಿಸಿ ಬಿಸಿ ನುಗ್ಗೆಕಾಯಿ ಸಾಂಬಾರು ಬೇಳೆ ಸಾಂಬಾರು ರೆಡಿಯಾಗಿದೆ. ನಿಮಗೂ ರೆಸಿಪಿ ಇಷ್ಟ ಆದಲ್ಲಿ ಮನೇಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡೋದು ಮರಿಬೇಡಿ ನೋಡಿ. ಈಗ ಬಾಯ್.